ಒಂದು ಕಾರ್ ಅಲ್ಲ, 2 ಕಾರುಗಳು ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಬಿಳಿ ಬಣ್ಣದ i20 ಕಾರ್ ಸ್ಫೋಟಗೊಳಿತು. ಹಾಗಾದ್ರೆ ಮತ್ತೊಂದು ಕಾರಲ್ಲಿ ದೆಹಲಿಯಾದ್ಯಂತ ಪೊಲೀಸರಿಂದ ಭಾರಿ ಹುಡುಕಾಟ ನಡೀತಾ ಇದೆ. ಫೋರ್ಡ್ ಎಕೋ ಸ್ಪೋರ್ಟ್ಸ್ ಕಾರಿಗೆ ದೆಹಲಿ ಪೊಲೀಸರಿಂದ ಶೋಧ ಮುಂದುವರೆದಿದೆ. ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. 5 ತಂಡಗಳನ್ನು ರಚನೆ ಮಾಡಿಕೊಂಡು ಈ ಕೆಂಪು ಕಾರನ್ನ ಹುಡುಕಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ತನಿಖೆಯಲ್ಲಿ ಮತ್ತೊಂದು ಕಾರಿದ್ದ ಮಾಹಿತಿ ಬಯಲಾಗಿತ್ತು. ಎಲ್ಲ ಪೊಲೀಸ್ ಠಾಣೆಗಳು, ಪೊಲೀಸ್ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಈ ಕಾರ್ನ ಬಗ್ಗೆ ವಿಶೇಷವಾಗಿ ಹುಡುಕಾಟ ನಡೀತಾ ಇದೆ. ಇಲ್ಲಿಯವರೆಗೂ ಕೂಡ ಎಲ್ಲರೂ ಅಂದುಕೊಂಡಿದ್ದು ಕೇವಲ ಒಂದು ಕಾರ್ ಅಷ್ಟೇ ಅಂತ. ಆದ್ರೆ ಹುಂಡೈ i20 ಕಾರ್ ಅಷ್ಟೇ ಅಲ್ಲ, ಫೋರ್ಡ್ ಎಕೋ ಸ್ಪೋರ್ಟ್ ಕಾರ್ ಕೂಡ ಇತ್ತು. ಅದು ಕೆಂಪು ಬಣ್ಣದ ಕಾರು. ಆ ಕಾರ್ ಏನಾಯ್ತು? 2 ಕಾರ್ಗಳಲ್ಲಿ ಬಂದಿದ್ರು. ಹಾಗಾದ್ರೆ ಒಂದು ಕಾರ್ ಸ್ಫೋಟದಲ್ಲಿ ಇತ್ತು ಅಂತಂದ್ರೆ ಇನ್ನೊಂದು ಕಾರ್ ಎಲ್ಲೋಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಆ ಕಾರನ್ನ ಹುಡುಕಾಟವನ್ನು ನಡೆಸೋದಕ್ಕೆ 5 ವಿಶೇಷ ತಂಡಗಳನ್ನ ಕೂಡ ರಚನೆ ಮಾಡಿಕೊಂಡು ದೆಹಲಿಯ ಮೂಲೆ ಮೂಲೆಯಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಈ ಇಕೋ ಸ್ಪೋರ್ಟ್ ಕಾರಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಕಾರನ್ನ ಪತ್ತೆ ಹಚ್ಚಲೇಬೇಕು ಅಂತೇಳಿ ದೆಹಲಿ ಪೊಲೀಸರು ಮುಂದಾಗಿರೋದು. ಕೇವಲ ಒಂದೇ ಕಾರ್ ಅಂತ ಅಂದುಕೊಂಡಿದ್ರು ಎಲ್ಲ, ಹುಂಡೈ i20 ಕಾರ್. ಆದ್ರೆ ಹುಂಡೈ i20 ಕಾರ್ ಒಂದೇ ಅಲ್ಲ, ಇದರ ಜೊತೆಗೆ ಇನ್ನೊಂದು ಕಾರ್ ಕೂಡ ಇತ್ತು. ಆದ್ರೆ ಆ ಕಾರ್ ಈಗ ನಾಪತ್ತೆ. ಆ ಕಾರನ್ನ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಎಸ್ ರಂಜಿತ್, ಮಾಹಿತಿಯನ್ನು ಕೊಡ್ತಾ ಇದ್ರಿ. ಆದ್ರೆ ಈಗ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಪ್ರಕಾರ ಒಂದು ಕಾರ್ ಅಲ್ಲ, 2 ಕಾರ್. ಒಂದು ಕಾರ್ ಸ್ಫೋಟ ಆಗಿದೆ. ಹಾಗಾದ್ರೆ ಇನ್ನೊಂದು ಕಾರ್ ಏನಾಯ್ತು ಅನ್ನೋದ್ರ ಬಗ್ಗೆ ದೆಹಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಹೇಗೆಲ್ಲ ಹುಡುಕಾಟ ನಡೀತಾ ಇದೆ, ಆ ಕಾರನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು, ಆ ಕಾರಿನ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ರಂಜಿತ್. ಬಾಬು ನೋಡಿ, ಈ ಉಮರ್ ನಬಿಯ ಜೊತೆಗೆ ಸುಮಾರು 4 ಜನ ಆತನ ಜೊತೆಗಿದ್ರು ಅನ್ನುವಂತ ವಿಚಾರ ನಿನ್ನೆಯೇ ಬಯಲಾಗಿತ್ತು. ಉಮರ್ ನಬಿ ಒಬ್ಬನೇ ಬಂದಿದ್ದಲ್ಲ, ಒಬ್ಬನೇ ಆತ ಕೆಂಪುಕೋಟೆಯ ಪಾರ್ಕಿಂಗ್ ಜಾಗದಲ್ಲಿ ಇದ್ದಿದ್ದಲ್ಲ, ಆತನ ಜೊತೆಗೆ ಮತ್ತೊಂದು ಟೀಮ್ ಕೂಡ ಇತ್ತು ಅನ್ನುವಂತ ವಿಚಾರ NIA ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿತ್ತು. ಈಗ ಡೆಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆತನ ಜೊತೆಗೆ ಇದ್ದಂತ ಇನ್ನೊಂದು ಟೀಮ್ ಇತ್ತಲ್ಲ, ಅವ್ರು ಎಲ್ಲಿ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಟೀಮ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಕೆಂಪುಕೋಟೆಯ ಮುಂದೆ ಯಾವಾಗ ಪೀಕ್ ಅವರ್ ನಲ್ಲಿ ಜನ ಸೇರ್ತಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿತ್ತು. ಈ ಉಮರ್ ನಬಿ ತನ್ನ ಕಾರ್ನಲ್ಲಿ ಬಂದು ತಾನು ಆತ್ಮಾಹುತಿ ದಾಳಿಯನ್ನ ಮಾಡೋದಕ್ಕಿಂತ ಮುಂಚೆ ಅಲ್ಲಿನ ಚಲನವಲನವನ್ನ ಈ ಕಾರ್ನಲ್ಲಿ ಇದ್ದಂತ ಇಕೋ ಸ್ಪೋರ್ಟ್ಸ್ ಕಾರ್, ರೆಡ್ ಬಣ್ಣದ ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರ್ನಲ್ಲಿ ಇದ್ದಂತ ಆ ಭಯೋತ್ಪಾದಕರು ಮಾಹಿತಿಯನ್ನ ಉಮರ್ ನಬಿಗೆ ನೀಡ್ತಾ ಇದ್ರು. ಉಮರ್ ನಬಿ ಅದರ ಆಧಾರದ ಮೇಲೆ ಆತ ಧೈರ್ಯವಾಗಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾಗೇಂದ್ರ ಬಾಬು ನೋಡಿ, ಒಂದು ದೇಶದ ಹೆಗ್ಗುರುತು ಕೆಂಪು ಕೋಟೆ. ಆ ಕೆಂಪು ಕೋಟೆಯ ಮುಂದೆ ಯಾವಾಗ್ಲೂ ಕೂಡ ಬಿಗಿ ಬಂದೋಬಸ್ತ್ ಇರುತ್ತೆ. ಆ ಕೆಂಪು ಕೋಟೆಯ ಮುಂದೆ ಈತ ಸುಮಾರು ಅಮೋನಿಯಂ ನೈಟ್ರೇಟ್ ಗಳನ್ನ ತೆಗೆದುಕೊಂಡು ಬಂದು ಸ್ಫೋಟ ಮಾಡ್ತಾನೆ, ಆತ್ಮಾಹುತಿ ದಾಳಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಂತ ದುರ್ಘಟನೆ ಆಗೋದಕ್ಕೆ ಮುಂಚೆ ಅವರು ಸರಿಯಾದಂತ ಒಂದು ತಯಾರಿಯನ್ನ ಮಾಡಿರ್ತಾರೆ. ಆ ತಯಾರಿಯ ಭಾಗವಾಗಿ ನೀವ್ ಹೇಳ್ದಂಗೆ ಇನ್ನೊಂದು ಕಾರ್ ಇತ್ತು, ಅದು ಇಕೋ ಸ್ಪೋರ್ಟ್ಸ್ ಕಾರು. ಅದು ಈಗಷ್ಟೇ ಪತ್ತೆ ಆಗ್ಬೇಕಾಗಿದೆ. ಅದರ ಹುಡುಕಾಟವನ್ನ ಡೆಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ, ಈ ವ್ಯಕ್ತಿ ಇದನ್ನಲ್ಲ ಉಮರ್ ನಬಿ, ಆತ ಓಡಾಡಿದಂತಹ ಕಾರಿನ ಚಲನವಲನ ಏನು ಟ್ರಾವೆಲ್ ಹಿಸ್ಟ್ರಿಗಳನ್ನ ಈಗ ಕಲೆ ಹಾಕ್ತಾ ಇದ್ದಾರೆ. ಅದ್ರ ಪ್ರಕಾರ ಆತ ಯಾವ ಟೋಲ್ಗಳನ್ನ ಪಾಸ್ ಆದ, ಎಲ್ಲೆಲ್ಲಿ ಯಾರ ಸಂಪರ್ಕಕ್ಕೆ ಬಂದ, ಸುಮಾರು 40 ಕಿಲೋಮೀಟರ್ ಈ ಫರೀದಾಬಾದ್ ನಿಂದ, ಈ ಕಾಲೇಜ್ನಿಂದ ಆತ ಅಲ್ಫಲಾಹ ಕಾಲೇಜ್ನಿಂದ ಸಂಜೆವರೆಗೂ ಕೂಡ ಓಡಾಡಿದಂತ ರಸ್ತೆಗಳ ಮಾರ್ಗದಲ್ಲಿ ಇದ್ದಂತ CCTV ಫುಟೇಜ್ ಅನ್ನ ಆಲ್ರೆಡಿ ಕಲೆ ಹಾಕಿದ್ದಾರೆ. ಆತನ ಹಿಂದೆ ಮತ್ತೆ ಮುಂದೆ ಯಾವ್ದಾದ್ರು ಈ ರೀತಿ ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರು ಹೋಗಿದ್ದೇನಾದ್ರೂ ಆ CCTV ಫುಟೇಜ್ ನಲ್ಲಿ ದಾಖಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಕಲೆಕ್ಟ್ ಮಾಡಿದ್ದಾರೆ. ಒಂದು ವೇಳೆ ಹಾಗೇನಾದ್ರೂ ಆಗಿತ್ತು ಅನ್ನೋದಾದ್ರೆ, ಅಥವಾ ಆ ರೀತಿ ಫುಟೇಜ್ ಏನಾದ್ರೂ ಸಿಕ್ತು ಅನ್ನೋದಾದ್ರೆ, ಅದರ ಒಳಗಿದ್ದಂತ ಆ 4 ಜನ ಯಾರು ಅನ್ನುವಂತ ತನಿಖೆಯನ್ನ ಮಾಡಬೇಕಾಗಿದೆ. ಅವ್ರು ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ನೀವೇ ಹೇಳಿದಂಗೆ ಓರ್ವ ವ್ಯಕ್ತಿ, ಅದು ಹಾರ್ಟ್ ಆಫ್ ಸಿಟಿ, ಅದು ಕೆಂಪುಕೋಟೆಯ ಮುಂದೆ, ರಾಷ್ಟ್ರ ರಾಜಧಾನಿ ಕೆಂಪುಕೋಟೆಯ ಮುಂದೆ ರಾಜಾರೋಷವಾಗಿ ಬಂದು ಹಿಂದೆ ಒಂದು ಕಾರ್ ಅಲ್ಲ, 2 ಕಾರುಗಳು ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಬಿಳಿ ಬಣ್ಣದ i20 ಕಾರ್ ಸ್ಫೋಟಗೊಳಿತು. ಹಾಗಾದ್ರೆ ಮತ್ತೊಂದು ಕಾರಲ್ಲಿ ದೆಹಲಿಯಾದ್ಯಂತ ಪೊಲೀಸರಿಂದ ಭಾರಿ ಹುಡುಕಾಟ ನಡೀತಾ ಇದೆ. ಫೋರ್ಡ್ ಎಕೋ ಸ್ಪೋರ್ಟ್ಸ್ ಕಾರಿಗೆ ದೆಹಲಿ ಪೊಲೀಸರಿಂದ ಶೋಧ ಮುಂದುವರೆದಿದೆ. ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರಿನ ಬಗ್ಗೆ
ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. 5 ತಂಡಗಳನ್ನ ರಚನೆ ಮಾಡಿಕೊಂಡು ಈ ಕೆಂಪು ಕಾರನ್ನ ಹುಡುಕಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ತನಿಖೆಯಲ್ಲಿ ಮತ್ತೊಂದು ಕಾರಿದ್ದ ಮಾಹಿತಿ ಬಯಲಾಗಿತ್ತು. ಎಲ್ಲಾ ಪೊಲೀಸ್ ಠಾಣೆಗಳು, ಪೊಲೀಸ್ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಈ ಕಾರ್ನ ಬಗ್ಗೆ ವಿಶೇಷವಾಗಿ ಹುಡುಕಾಟ ನಡೀತಾ ಇದೆ. ಇಲ್ಲಿಯವರೆಗೂ ಕೂಡ ಎಲ್ಲರೂ ಅಂದುಕೊಂಡಿದ್ದು ಕೇವಲ ಒಂದು ಕಾರ್ ಅಷ್ಟೇ ಅಂತ. ಆದ್ರೆ ಹುಂಡೈ i20 ಕಾರ್ ಅಷ್ಟೇ ಅಲ್ಲ, ಫೋರ್ಡ್ ಎಕೋಸ್ಪೋರ್ಟ್ ಕಾರ್ ಕೂಡ ಇತ್ತು. ಅದು ಕೆಂಪು ಬಣ್ಣದ ಕಾರು. ಆ ಕಾರ್ ಏನಾಯ್ತು? 2 ಕಾರ್ಗಳಲ್ಲಿ ಬಂದಿದ್ರು. ಹಾಗಾದ್ರೆ ಒಂದು ಕಾರ್ ಸ್ಫೋಟದಲ್ಲಿ ಇತ್ತು ಅಂತಂದ್ರೆ ಇನ್ನೊಂದು ಕಾರ್ ಎಲ್ಲೋಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಆ ಕಾರನ್ನ ಹುಡುಕಾಟವನ್ನು ನಡೆಸೋದಕ್ಕೆ 5 ವಿಶೇಷ ತಂಡಗಳನ್ನ ಕೂಡ ರಚನೆ ಮಾಡಿಕೊಂಡು ದೆಹಲಿಯ ಮೂಲೆ ಮೂಲೆಯಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಈ ಇಕೋ ಸ್ಪೋರ್ಟ್ ಕಾರಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಕಾರನ್ನ ಪತ್ತೆ ಹಚ್ಚಲೇಬೇಕು ಅಂತೇಳಿ ದೆಹಲಿ ಪೊಲೀಸರು ಮುಂದಾಗಿರೋದು. ಕೇವಲ ಒಂದೇ ಕಾರ್ ಅಂತ ಅಂದುಕೊಂಡಿದ್ರು ಎಲ್ಲ, ಹುಂಡೈ i20 ಕಾರ್. ಆದ್ರೆ ಹುಂಡೈ i20 ಕಾರ್ ಒಂದೇ ಅಲ್ಲ, ಇದರ ಜೊತೆಗೆ ಇನ್ನೊಂದು ಕಾರ್ ಕೂಡ ಇತ್ತು. ಆದ್ರೆ ಆ ಕಾರ್ ಈಗ ನಾಪತ್ತೆ. ಆ ಕಾರನ್ನ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಎಸ್ ರಂಜಿತ್, ಮಾಹಿತಿಯನ್ನು ಕೊಡ್ತಾ ಇದ್ರಿ. ಆದ್ರೆ ಈಗ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಪ್ರಕಾರ ಒಂದು ಕಾರ್ ಅಲ್ಲ, 2 ಕಾರ್. ಒಂದು ಕಾರ್ ಸ್ಫೋಟ ಆಗಿದೆ. ಹಾಗಾದ್ರೆ ಇನ್ನೊಂದು ಕಾರ್ ಏನಾಯ್ತು ಅನ್ನೋದ್ರ ಬಗ್ಗೆ ದೆಹಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಹೇಗೆಲ್ಲ ಹುಡುಕಾಟ ನಡೀತಾ ಇದೆ, ಆ ಕಾರನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು, ಆ ಕಾರಿನ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ರಂಜಿತ್. ಬಾಬು ನೋಡಿ, ಈ ಉಮರ್ ನಬಿಯ ಜೊತೆಗೆ ಸುಮಾರು 4 ಜನ ಆತನ ಜೊತೆಗಿದ್ರು ಅನ್ನುವಂತ ವಿಚಾರ ನಿನ್ನೆಯೇ ಬಯಲಾಗಿತ್ತು. ಉಮರ್ ನಬಿ ಒಬ್ಬನೇ ಬಂದಿದ್ದಲ್ಲ, ಒಬ್ಬನೇ ಆತ ಕೆಂಪುಕೋಟೆಯ ಪಾರ್ಕಿಂಗ್ ಜಾಗದಲ್ಲಿ ಇದ್ದಿದ್ದಲ್ಲ, ಆತನ ಜೊತೆಗೆ ಮತ್ತೊಂದು ಟೀಮ್ ಕೂಡ ಇತ್ತು ಅನ್ನುವಂತ ವಿಚಾರ NIA ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿತ್ತು. ಈಗ ಡೆಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆತನ ಜೊತೆಗೆ ಇದ್ದಂತ ಇನ್ನೊಂದು ಟೀಮ್ ಇತ್ತಲ್ಲ, ಅವ್ರು ಎಲ್ಲಿ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಟೀಮ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಕೆಂಪುಕೋಟೆಯ ಮುಂದೆ ಯಾವಾಗ ಪೀಕ್ ಅವರ್ ನಲ್ಲಿ ಜನ ಸೇರ್ತಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿತ್ತು. ಈ ಉಮರ್ ನಬಿ ತನ್ನ ಕಾರ್ನಲ್ಲಿ ಬಂದು ತಾನು ಆತ್ಮಾಹುತಿ ದಾಳಿಯನ್ನ ಮಾಡೋದಕ್ಕಿಂತ ಮುಂಚೆ ಅಲ್ಲಿನ ಚಲನವಲನವನ್ನ ಈ ಕಾರ್ನಲ್ಲಿ ಇದ್ದಂತ ಇಕೋ ಸ್ಪೋರ್ಟ್ಸ್ ಕಾರ್, ರೆಡ್ ಬಣ್ಣದ ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರ್ನಲ್ಲಿ ಇದ್ದಂತ ಆ ಭಯೋತ್ಪಾದಕರು ಮಾಹಿತಿಯನ್ನ ಉಮರ್ ನಬಿಗೆ ನೀಡ್ತಾ ಇದ್ರು. ಉಮರ್ ನಬಿ ಅದರ ಆಧಾರದ ಮೇಲೆ ಆತ ಧೈರ್ಯವಾಗಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾಗೇಂದ್ರ ಬಾಬು ನೋಡಿ, ಒಂದು ದೇಶದ ಹೆಗ್ಗುರುತು ಕೆಂಪು ಕೋಟೆ. ಆ ಕೆಂಪು ಕೋಟೆಯ ಮುಂದೆ ಯಾವಾಗ್ಲೂ ಕೂಡ ಬಿಗಿ ಬಂದೋಬಸ್ತ್ ಇರುತ್ತೆ. ಆ ಕೆಂಪು ಕೋಟೆಯ ಮುಂದೆ ಈತ ಸುಮಾರು ಅಮೋನಿಯಂ ನೈಟ್ರೇಟ್ ಗಳನ್ನ ತೆಗೆದುಕೊಂಡು ಬಂದು ಸ್ಫೋಟ ಮಾಡ್ತಾನೆ, ಆತ್ಮಾಹುತಿ ದಾಳಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಂತ ದುರ್ಘಟನೆ ಆಗೋದಕ್ಕೆ ಮುಂಚೆ ಅವರು ಸರಿಯಾದಂತ ಒಂದು ತಯಾರಿಯನ್ನ ಮಾಡಿರ್ತಾರೆ. ಆ ತಯಾರಿಯ ಭಾಗವಾಗಿ ನೀವ್ ಹೇಳಿದಂಗೆ ಇನ್ನೊಂದು ಕಾರ್ ಇತ್ತು, ಅದು ಇಕೋ ಸ್ಪೋರ್ಟ್ಸ್ ಕಾರು. ಅದು ಈಗಷ್ಟೇ ಪತ್ತೆ ಆಗ್ಬೇಕಾಗಿದೆ. ಅದರ ಹುಡುಕಾಟವನ್ನ ಡೆಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ, ಈ ವ್ಯಕ್ತಿ ಇದನ್ನಲ್ಲ ಉಮರ್ ನಬಿ, ಆತ ಓಡಾಡಿದಂತಹ ಕಾರಿನ ಚಲನವಲನ ಏನು ಟ್ರಾವೆಲ್ ಹಿಸ್ಟ್ರಿಗಳನ್ನ ಈಗ ತಲೆ ಹಾಕ್ತಾ ಇದ್ದಾರೆ. ಅದ್ರ ಪ್ರಕಾರ ಆತ ಯಾವ ಟೋಲ್ಗಳನ್ನ ಪಾಸ್ ಆದ, ಎಲ್ಲೆಲ್ಲಿ ಯಾರ ಸಂಪರ್ಕಕ್ಕೆ ಬಂದ, ಸುಮಾರು 40 ಕಿಲೋಮೀಟರ್ ಈ ಫರೀದಾಬಾದ್ ನಿಂದ, ಈ ಕಾಲೇಜ್ನಿಂದ ಆತ ಅಲ್ಫಲಾಹ ಕಾಲೇಜ್ನಿಂದ ಸಂಜೆವರೆಗೂ ಕೂಡ ಓಡಾಡಿದಂತ ರಸ್ತೆಗಳ ಮಾರ್ಗದಲ್ಲಿ ಇದ್ದಂತ CCTV ಫುಟೇಜ್ ಅನ್ನ ಆಲ್ರೆಡಿ ಕಲೆ ಹಾಕಿದ್ದಾರೆ. ಆತನ ಹಿಂದೆ ಮತ್ತೆ ಮುಂದೆ ಯಾವ್ದಾದ್ರು ಈ ರೀತಿ ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರು ಹೋಗಿದ್ದೇನಾದ್ರೂ ಆ CCTV ಫುಟೇಜ್ ನಲ್ಲಿ ದಾಖಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಕಲೆಕ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಹಾಗೇನಾದ್ರೂ ಆಗಿತ್ತು ಅನ್ನೋದಾದ್ರೆ, ಅಥವಾ ಆ ರೀತಿ ಫುಟೇಜ್ ಏನಾದ್ರೂ ಸಿಕ್ತು ಅನ್ನೋದಾದ್ರೆ, ಅದರ ಒಳಗಿದ್ದಂತ ಆ 4 ಜನ ಯಾರು ಅನ್ನುವಂತ ತನಿಖೆಯನ್ನ ಮಾಡಬೇಕಾಗಿದೆ. ಅವ್ರು ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ನೀವೇ ಹೇಳಿದಂಗೆ ಓರ್ವ ವ್ಯಕ್ತಿ, ಅದು ಹಾರ್ಟ್ ಆಫ್ ಸಿಟಿ, ಅದು ಕೆಂಪುಕೋಟೆಯ ಮುಂದೆ, ರಾಷ್ಟ್ರ ರಾಜಧಾನಿ ಕೆಂಪುಕೋಟೆಯ ಮುಂದೆ ರಾಜಾರೋಷವಾಗಿ ಬಂದು